ಉತ್ತರ ಭಾರತದಲ್ಲಿ ತಾನು ಆವರಿಸಿಕೊಂಡಿರುವ ಸ್ಥಾನಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳುವುದಕ್ಕಾಗಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯಿಂದ ಶೇಕಡ 50ರಷ್ಟು ಏರಿಕೆ ಮಾಡಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಾಗಿದ್ದು, ದಕ್ಷಿಣ ಭಾರತದ ಬಗ್ಗೆ ತಾರತಮ್ಯ ಧೋರಣೆಯಿಂದ ಅನುಸರಿಸ್ತಾ ಇದೆ ಎಂದು ಕೆಪಿಸಿಸಿ ವಕ್ತಾರ ಎಂ. ಲಕ್ಷ್ಮಣ್ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಕೇಂದ್ರ ಮುಂದಾಗಿದೆ. ಉತ್ತರ ಭಾರತದಲ್ಲಿ ಶೇಕಡ 195ರಷ್ಟು ಜನಸಂಖ್ಯೆ ಏರಿಕೆಯಾಗಿದ್ದರೆ ದಕ್ಷಿಣ ಭಾರತದಲ್ಲಿ ಶೇಕಡ 135ರಷ್ಟು ಮಾತ್ರ ಅಧಿಕವಾಗಿದೆ. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆಯಾದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಲೋಕಸಭಾ ಸ್ಥಾನಗಳು ಹೆಚ್ಚಾಗಲಿದೆ. ಇದು ಬಿಜೆಪಿಗೆ ಲಾಭವಾಗಲಿದೆ ಎನ್ನುವ ದುರುದ್ದೇಶ ಕೇಂದ್ರದ ಮುಂದಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಎನ್ನುವ ಸತ್ಯ ಕೇಂದ್ರಕ್ಕೆ ತಿಳಿದಿದೆ ಎಂದು ಟೀಕಿಸಿದರು. ದಕ್ಷಿಣ ಭಾರತವನ್ನು ನಿರ್ಲಕ್ಷಿಸುವ ಮತ್ತು ತಾರತಮ್ಯ ಧೋರಣೆ ಹೊಂದಿರುವ ಮಸೂದೆಗಳನ್ನು ಕಾಂಗ್ರೆಸ್ ವಿರೋಧಿಸಲಿದೆ ಎಂದರು. ಕರ್ನಾಟಕ ರಾಜ್ಯ ತೆರಿಗೆ ರೂಪದಲ್ಲಿ 5 ಲಕ್ಷ ಕೋಟಿ ರೂಪಾಯಿಗಳಿಂದ ಕೇಂದ್ರಕ್ಕೆ ನೀಡ್ತಾ ಇದೆ. ಆದರೆ ಕೇಂದ್ರ ರಾಜ್ಯಕ್ಕೆ ಕೇವಲ 60,000 ಕೋಟಿ ಮಾತ್ರ ಮರಳಿ ನೀಡ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಹಿಳಾ ಮೀಸಲಾತಿಯಿಂದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದು 2023ರಲ್ಲಿ ಮೇಲ್ಮನೆಯಲ್ಲಿ ಮಸೂದೆ ಅಂಗೀಕಾರಗೊಂಡಿತ್ತು. ಆದರೆ ಕೆಳಮನೆಯಲ್ಲಿ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನ್ನು 2026ರಲ್ಲಿ ಹೊರಡಿಸಿದೆ. 3 ವರ್ಷಗಳ ಕಾಲ ಯಾಕೆ ಸುಮ್ಮನಿದ್ರು ಅಂತ ಪ್ರಶ್ನೆ ಮಾಡಿದ ಎಂ. ಲಕ್ಷ್ಮಣ್, ಮೀಸಲಾತಿ ಎನ್ನುವುದನ್ನೇ ಬಿಜೆಪಿ ಸಹಿಸೋದಿಲ್ಲ ಎಂದು ವ್ಯಂಗ್ಯವಾಡಿದರು. ದೇಶದಿಂದ ನಾವು ಪ್ರಣಾಳಿಕೆಯಲ್ಲಿ ಅದನ್ನು ಹಾಕಿದ್ದು, ಪ್ರಣಾಳಿಕೆ ಪ್ರಕಾರ ನಾವು ಇವತ್ತು ಅನುಷ್ಠಾನ ಮಾಡಿದ್ದೀವಿ. ಹಿಂದೆ 2 3 ತಿಂಗಳ ಹಿಂದೆ 17%ಗೆ ನಾವು ಮೀಸಲಾತಿಯನ್ನು ಹಂಚಿಕೆಯನ್ನು ಮಾಡಿದ್ದು, 6, 6, 5. ಈ 17% ಹಂಚಿಕೆ ಮಾಡಿ ಕೊನೆಯ ಮೊಮೆಂಟಲ್ಲಿ 15 ದಿವಸ ಚುನಾವಣೆ ಇರುವ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು 2023 ಫೆಬ್ರವರಿ ತಿಂಗಳಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ರಿಸರ್ವೇಷನ್ನ 15 ಇದ್ದಿದ್ದು 17 ಮಾಡಿ, ಶೆಡ್ಯೂಲ್ ಟ್ರೈಬ್ ರಿಸರ್ವೇಷನ್ನಿಂದ 3 ಇದ್ದಿದ್ದು 7 ಮಾಡಿ, ಒಟ್ಟು SC ST ರಿಸರ್ವೇಷನ್ 18% ಇದ್ದಿದ್ದರಿಂದ 24% ಮಾಡಿ ಆದೇಶ ಮಾಡಿ ಜಳಕಾಲಿ ಮಾಡಿಬಿಟ್ಟು ಗೊಂದಲ ಸೃಷ್ಟಿ ಮಾಡಿ ಚುನಾವಣೆ ದೃಷ್ಟಿಯಿಂದ ಮತವನ್ನು ಪಡಿಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಯಾವುದೇ ಅಧ್ಯಯನ ಮಾಡದೇ 17%ಗೆ ಅವರು SCಗೆ ಡಿವೈಡ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡೋದು. ಈ ಕಡೆ ಒಂದು ಕಡೆ ಮಾಡಿ ಆದಮೇಲೆ ನಾವು ಅದನ್ನೇ ಇಟ್ಕೊಂಡು ಅದೇ ಫಾರ್ಮುಲಾ ಇಟ್ಕೊಂಡು ಹಂಚಿಕೆ ಮಾಡಿ ಇನ್ನೇನು ನೋಟಿಫಿಕೇಷನ್ ಮಾಡಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಶುರುವಾಗೋ ಸಂದರ್ಭಕ್ಕೆ BJPಯವ್ರ ಕಡೆಯಿಂದನೇ, BJP ಅಫಿಷಿಯಲ್ ಆಗಲ್ಲ, BJPಯವ್ರ ಕಡೆಯಿಂದ ಒಂದಷ್ಟು ಜನಕ್ಕೆ ಹೈಕೋರ್ಟ್ಗೆ ಹೋಗಿ ಸ್ಟೇ ತರುವಂಥ ಕೆಲಸವನ್ನು ಮಾಡೋದು. ಹೈಕೋರ್ಟಲ್ಲಿ ಭಾಳ ಸ್ಪಷ್ಟವಾಗಿ ನೀವು 50% ಮೀರ್ತಾ ಇದ್ದೀರಿ, ರಿಸರ್ವೇಷನ್ ಲಿಮಿಟ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದೆನ್ 50% ಅನ್ನುವಂಥ ಕಾನೂನು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸು ಮತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದೆ. ಕಾನ್ಸ್ಟಿಟ್ಯೂಷನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು 56% ಮಾಡಿಬಿಟ್ಟಿದ್ದೀರಿ, ನೀವು 6% ಎಕ್ಸ್ಟ್ರಾ ಮಾಡಿದ್ದೀರಿ, ಅದರಿಂದ ನೀವು ಯಾವ ಪ್ರಕ್ರಿಯೆಯನ್ನು 56% ಒಳಗೊಂಡಂತೆ ಮಾಡುವಾಗಿಲ್ಲ ಅಂತ ಹೈಕೋರ್ಟು ಒಂದು ಆದೇಶ ಮಾಡಿ, ಅದರಲ್ಲಿ ಆ ಆದೇಶದಲ್ಲಿ ನೀವು 50% ಒಳಗಡೆ ಮಾಡುವಂಥಕ್ಕೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತಲೂ ಕೂಡ ನಮ್ಮ ಮುಂದೆ ಮಾಡುವಂಥ ಕೆಲಸವನ್ನು ಮಾಡಿ. ಈ ಒಂದು ತೀರ್ಮಾನ, ಹೈಕೋರ್ಟ್ ತೀರ್ಮಾನ ಬಂದಿದ್ದು ಅಕ್ಟೋಬರ್ 2025ರಲ್ಲಿ. ಅದಾದ ಮೇಲೆ ನಾವು ಮತ್ತೆ 50% ಲಿಮಿಟಿಗೆ ಬಂದು 17% ಇದ್ದಿದ್ದು ಒರಿಜಿನಲ್ 15% ಏನಿತ್ತು 15% ಲಿಮಿಟ್ ಒಳಗಡೆ ಬಂದು ಎಲ್ಲರನ್ನೂ ಒಳಗೊಂಡಂತೆ ಒಂದು ಸಮೀಕ್ಷೆ ಮಾಡಿಸಿ, ಸೆನ್ಸಸ್ನ ಮಾಡಿಸಿ, ಯಾವ್ಯಾವ ಸಮುದಾಯದಲ್ಲಿ ಎಷ್ಟು ಜಾತಿ ಇದ್ದಾರೆ ಅನ್ನೋ ಒಂದು ಸಮೀಕ್ಷೆ ಮಾಡಿಸಿದ ನಂತರ ಈಗ ಫೈನಲಲ್ಲಿ 5.25%, 5.25 ಮತ್ತು 4.5% ರೀತಿಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲರೂ ಒಪ್ಪಿದ್ದಾರೆ, ಎಲ್ಲರೂ ತೃಪ್ತಿದಾಯಕವಾಗಿದ್ದಾರೆ. ನಿನ್ನೆ ದಿವಸ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಮುಂದಿನ ದಿನಗಳಲ್ಲಿ 56,432 ಹುದ್ದೆಗಳನ್ನು ನಾವು ಏನು ಭರ್ತಿ ಮಾಡುವಂಥದಕ್ಕೆ ಆಶ್ವಾಸನೆಯನ್ನು ಕೊಟ್ಟಿದ್ದು, ಅದಕ್ಕೆ ಅನುಗುಣವಾಗಿ ಈಗ ಪ್ರಕ್ರಿಯೆ ಶುರುವಾಗಿದೆ. ಈಗ BJPಯವರು ತಡೆಯೋಕ್ಕಾಗದೆ ರಿಸರ್ವೇಷನ್ ವಿರುದ್ಧ ಯಾವುದಾದ್ರೂ ಪಕ್ಷ ಇಡೀ ಪ್ರಪಂಚದಲ್ಲಿ ಏನಾದರೂ ಇದ್ದರೆ ಅದು BJPಗೂ ಮತ್ತು ರಿಸರ್ವೇಷನ್ಗೂ ಆಗಲ್ಲ. ದೇ ಆರ್ ಅಗೇನ್ಸ್ಟ್ ರಿಸರ್ವೇಷನ್. ಹಿಂದೆ 1993ರಲ್ಲಿ ನಾವು ವುಮೆನ್ ರಿಸರ್ವೇಷನ್ ಬಿಲ್ ತಂದಾಗ ಅದರ ವಿರುದ್ಧ ರಿಸರ್ವೇಷನ್ ಕೊಡಬಾರ್ದು ಅನ್ನುವಂಥ ವಿರುದ್ಧ ರಮಾ ಜೋಯಿಸ್ ಅಂತ BJP ರಾಜ್ಯಸಭೆ MP ಜಡ್ಜ್ ಆಗಿದ್ದವರು, ಅವರ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಹಾಕ್ಸ್ಕೊಂಡಿದ್ರು. ಚೀಮಾರಿ ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಿದರು. ರಿಸರ್ವೇಷನ್ ಪರವಾಗಿಲ್ಲ ಇವರು. ಇದನ್ನು ಎಲ್ಲರೂ ಒಪ್ಪಿ ಅತಿ ಶೀಘ್ರವಾಗಿ ನೀವು ಇದನ್ನು ಮಾಡಿ ರಿಕ್ರೂಟ್ಮೆಂಟ್ ಶುರು ಮಾಡಿ ಅಂತ ಎಲ್ಲ ಒತ್ತಡ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದಾದ ತಕ್ಷಣ
ಆ ಅಶೋಕ್ ಅನ್ನೋರು, ಆ ಛಲವಾದಿ ನಾರಾಯಣ ಸ್ವಾಮಿ, ಗೋವಿಂದ ಕಾರಜೋಳ, ಯಾರೋ ನಾರಾಯಣ ಸ್ವಾಮಿ ಹಿಂದೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು. ಇವರು ಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ಎಚ್ಎಂ ನಂದಕುಮಾರ್, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎ ಹಂಸ, ಡಿಸಿಸಿ ಸದಸ್ಯ ಸಲೀಂ ಹ್ಯಾರಿಸ್, ಹಿಂದುಳಿದ ವರ್ಗಗಳ ಪ್ರಮುಖ ಜಯೇಂದ್ರ ಹಾಗೂ ಸಾಮಾಜಿಕ ಜಾಲತಾಣ ಘಟಕದ ಅಧ್ಯಕ್ಷ ಸೂರಜ್ ಹೊಸೂರ್ ಪಾಲ್ಗೊಂಡಿದ್ದರು.